ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಅಮ್ಮನೇ ಕಾಫಿ ಮಾಡಿ ನನಗೂ ಕೊಟ್ಟು ಅವರು ಕುಡಿದ್ರು. ಅದ್ರ ಜೊತೆ ಬಿಸ್ಕೆಟು ತಂದಿದ್ರು. ಬಿಸ್ಕೆಟ್ ಹಚ್ಕೊಂಡು ತಿಂದೆ. ಕಾಫಿ ಮತ್ತು ಬಿಸ್ಕೆಟ್ ಚೆನ್ನಾಗಿರುತ್ತೆ. ಮತ್ತು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಫಂಕ್ಷನ್ಗೆ ಹೋಗೋಣ, ರೆಡಿ ಆಗು ಅಂದರು. ನಾನು ಕಾಲೇಜ್ಗೆ ಹೋಗೋಣ ಅಂತಿದ್ದೆ. ಫೋನ್ ಮಾಡಿ ಫಂಕ್ಷನ್ಗೆ ಹೋಗೋದ ರೆಡಿ ಆಗೋ ಅನ್ನೋದಕ್ಕೆ ಅರ್ಜೆಂಟಲ್ಲಿ ಈ ಥರ ರೆಡಿ ಆಗಿದ್ದೀನಿ. ರೆಡಿ ಆಗುವಾಗ ಬಾಚಣಿಗೆ ಎಲ್ಲೈತೆ ಅಂತ ಹುಡುಕ್ತಾ ಇದ್ದೆ. ಆಮೇಲೆ ಅವರೇ ತಂದು ಕೊಟ್ಟರು. ಸದ್ಯ ಸಿಕ್ತು ಅಂದ್ಬಿಟ್ಟು ಬಾಚ್ಕೊಂಡೆ. ಅದಾದಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಆ ಕಡೆಯಿಂದ ಫೋನ್ ಮಾಡ್ತಾನೆ ಇದ್ದರು, ಬೇಗ ಎಲ್ಲಿದ್ದೀರಾ ಬನ್ನಿ ಅಂತ. ನಮ್ಮ ಹಸ್ಬೆಂಡ್ ಕೆಲಸ ಮಾಡೋ ಓನರ್ ಮನೆಯಲ್ಲಿ ನೇಮಿಂಗ್ ಸೆರೆಮನಿ, ಅವ್ರ ಮಗಂದು ಅವ್ರ ಮಗಳದು ನೇಮಿಂಗ್ ಸೆರೆಮನಿ ಇತ್ತು. ಸೊ ಅಲ್ಲಿಗೆ ಹೋಗೋದಕ್ಕೆ ಬೇಗ ರೆಡಿಯಾಗಿ ಹೊರಟ್ವಿ. ಸೊ ಫೈನಲಾಗಿ ಹಿಂಗೆ ರೆಡಿಯಾಗಿದ್ದೀನಿ ಅರ್ಜೆಂಟ್ಗೆ. ಬೈಕಲ್ಲಿ ಹೊರಟ್ವಿ. ನಾವು ಗೋಕುಲಮ್ಗೆ ಹೋಗಬೇಕಾಗಿತ್ತು. ಆದರೆ ನಾವು ಲೇಟ್ ಆಗಿರೋದ್ರಿಂದ ಅವ್ರು ಅಲ್ಲಿಂದ ಹೊರಟುಬಿಟ್ಟಿದ್ರು. ನಮ್ಮ ಹಸ್ಬೆಂಡ್ ಅಂದರು, ನಾವು ಕೊಲಂಬಿಯೇಶ್ವರ ಹತ್ರ ಇರ್ತೀವಿ, ಅಲ್ಲಿಗೆ ಬನ್ನಿ ಅಂತ. ಸೊ ಅಲ್ಲಿಗೆ ಗಾಡಿ ಪಾರ್ಕ್ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ಹೆಂಗೋ ತಿಂಡಿ ಮಾಡಿರಲಿಲ್ವ, ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ವಿ. ನಾನು ಇಡ್ಲಿ ತೊಗೊಂಡೆ, ಅವ್ರು ಬಾತ್ ತೊಗೊಂಡ್ರು, ತಿಂತಾಯಿದ್ವಿ. ಇಡ್ಲಿ ತಿಂದಾಗಿದ್ರು ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಅಲ್ಲೇ ಏನೋ ಮಾತಾಡ್ತಾ ನಿಂತಿದ್ವಿ. ಅವರೇನೋ ವ್ಯಾಪಾರ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು, ಅದನ್ನು ತಗೊಳ್ಳೋಣ ಅಂತ. ನನಗೇನೋ ಇಷ್ಟ ಆಗಲಿಲ್ಲ, ಅದು ಕ್ವಾಲಿಟಿ ವೈಸಲ್ಲಿ ಅದು ಕಡಿಮೆ ಇತ್ತು. ಸೊ ನನಗದು ಇಷ್ಟ ಆಗಲಿಲ್ಲ, ನಾನು ಬೇಡ ಅಂತ ಅಂದೆ. ಅದಾದಮೇಲೆ ಬಸ್ ಬಂತು, ಹತ್ಕೊಂಡ್ವಿ. ನಮಗೆ ಅಂತಲೇ ಫ್ರಂಟಲ್ಲಿ 2 ಸೀಟ್ ಖಾಲಿ ಇತ್ತು. ಸೊ ಅಲ್ಲೇ ಕೂತ್ಕೊಂಡ್ವಿ. ಅದಾದಮೇಲೆ ರಾಮನಗರ 1 ಅವರ್ ಜರ್ನಿ. ಅಲ್ಲಿ ರೆಸಾರ್ಟ್ ಮಾಡಿದ್ರು, ಅಲ್ಲಿಗೆ ಹೋದ್ವಿ. ರೆಸಾರ್ಟ್ ಒಂಥರ ವಿಲೇಜ್ ಥೀಮಲ್ಲಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮತ್ತೆ ಮತ್ತು ಇನ್ನೂ ಅವ್ರು ಯಾರು ಫ್ರೆಂಡ್ಸ್ಗಳೆಲ್ಲ ಇದ್ದರು. ಫುಲ್ ಎಲ್ಲ ಫ್ಯಾಮಿಲಿ ಹೋಗಿದ್ವಿ. ರೆಸಾರ್ಟ್ ನನಗೊಂಥರ ಇಷ್ಟ ಆಯಿತು. ವಿಲೇಜ್ ಥೀಮಲ್ಲಿದೆ. ನೇಮಿಂಗ್ ಸೆರೆಮನಿನ ಇಟ್ಕೊಂಡಿದ್ರು. ಅದು ಹೋದ ತಕ್ಷಣ ತಿಂಡಿ ಕೂತ್ಕೊಂಡ್ವಿ. ನಾವು ತಿಂಡಿ ಮಾಡಿದ್ವಿ, ನಮ್ಮ ಅತ್ತೆ ಮಾವ ಅವ್ರು ಯಾರೂ ತಿಂಡಿ ಮಾಡಿರಲಿಲ್ಲ. ತಿಂಡಿ ಕೇಸರಿಬಾತ್ ಮತ್ತು ಮಶ್ರೂಮ್ ಪಲಾವ್ ಮಾಡಿದ್ರು, ಚೆನ್ನಾಗಿತ್ತು. ಹಂಗೇ ರೌಂಡ್ ಹಾಕೋಣ, ರೆಸಾರ್ಟ್ ಹೇಗಿದೆ ನೋಡೋಣ ಅಂದ್ಬಿಟ್ಟು ನಾನು, ಅತ್ತೆ, ನನ್ನ ಹಸ್ಬೆಂಡ್ 3 ಜನನೂ ರೌಂಡ್ಸ್ ಹಾಕ್ತಾಯಿದ್ವಿ. ಹಿಂಗಿದೆ ನೋಡೋಣ ರೆಸ್ಟೋರೆಂಟ್ ಅಂತ. ಅಲ್ಲಿ ಮೊಲ ಇತ್ತು, ತುಂಬ ಕ್ಯೂಟಾಗಿತ್ತು. ನೋಡಿ ಹೆಂಗೆ ಮಾಡ್ತಿದೆ, ಸೊ ಕ್ಯೂಟ್ ರ್ಯಾಬಿಟ್ಸ್. ಅದಾದಮೇಲೆ ಮೌಂಟೇನ್ಸ್ ಎಲ್ಲ ಇದೆ. ಫುಲ್ಲಿ ಇದು ವಿಲೇಜ್ ಥೀಮ್. ಒಂಥರ ನೋಡಿದ್ರೆ ವಿಲೇಜ್ನೇ ನೋಡ್ದಂಗೆ ಅನಿಸುತ್ತೆ. ಮತ್ತು ಅಲ್ಲಿ ಒಂದು ಜುಗಾಲಾಲಿ ಥರ ನೋಡಿದ್ವಿ, ಟಯರ್ ಹಾಕ್ಬಿಟ್ಟು ಕಟ್ಟಿದ್ದಾರೆ. ಅದನ್ನು ಆಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ನಾನು ಆ ಥರ ಎಲ್ಲ ಆಡೇ ಇಲ್ಲ. ನಾವು ಸಿಟೀಲಿ ಬೆಳೆದಿರೋದ್ರಿಂದ ನನಗದೆಲ್ಲ ಏನು ಎಕ್ಸ್ಪೀರಿಯೆನ್ಸೇ ಆಗಿಲ್ಲ. ಸೊ ಇದನ್ನು ನೋಡಿ ಆಡಬೇಕು ಅಂತ ಅನಿಸ್ತು. ಚೆನ್ನಾಗಿದೆ. ಟಯರ್ ಹತ್ರ ಹೋದ್ವಿ. ನನಗೆ ಅದ್ರ ಮೇಲೆ ಹೆಂಗೆ ಕುಂತ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹೆಂಗೋ ಕುಂತ್ಕೊಂಡೆ. ಭಯನೂ ಆಗ್ತಾಯಿತ್ತು ಬಿದ್ದೋಗ್ಬಿಟ್ರೆ ಅಂತ. ಅದು ಟಯರ್ ಅಲ್ವಾ, ಅದಕ್ಕೆ. ತುಂಬಾ ಗೇಮ್ಸ್ ಎಲ್ಲ ಇದೆ ರೆಸ್ಟೋರೆಂಟಲ್ಲಿ. ಹೈ ಜಂಪು ಮತ್ತು ಮಕ್ಳುಗಳಿಗೆಲ್ಲ ಆಡೋಕ್ಕೆ ಅದೆಲ್ಲ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್. ನನಗೆ ಆಡೋಕ್ಕಾಗಲಿಲ್ಲ, ಎದ್ದು ಬಂದುಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡ್ ನಾನು ತೋರಿಸ್ತೀನಿ ಹೆಂಗೆ ಆಡೋದು ಅಂದ್ಬಿಟ್ಟು ಅವರು ಬಂದರು. ಅವ್ರು ಚೆನ್ನಾಗಿ ಆಡಿದ್ರು. ಅವರು ನೋಡ್ಕೊಂಡು ನಾನು ಮತ್ತೆ ಕಾಪಿ ಮಾಡಿದೆ. ಇಳೀರಿ, ನಾನು ಆಡ್ತೀನಿ ಮತ್ತೆ ಅಂತ ಹೇಳಿದೆ. ಅವ್ರು ನಾನು ಇಳಿಯಲ್ಲ ಅಂತ ಅಂದರು. ಇಲ್ಲ ನಾನು ಆಡ್ಬೇಕು, ಇಳಿ ಅಂತ ಅಂದ್ಬಿಟ್ಟು ಇಳಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ನಾನು ಆಡಿದೆ. ಚೆನ್ನಾಗಿತ್ತು. ನನಗೆ ಲಾಲಿ ಅಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿತ್ತು. ನೇಚರ್ ಮಧ್ಯ ಈ ಥರ ಲಾಲಿಲಿ ಆಡೋದು ಸಖತ್ತಾಗಿರುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಅದಾದಮೇಲೆ ಮತ್ತೆ ಒಳಗಡೆ ಬಂದ್ವಿ, ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ. ಸುಮ್ಮನೆ ರೌಂಡ್ಸೇ ಹೊಡಿತಾ ಇದ್ವಿ. ನಾವು ಫಂಕ್ಷನ್ಗೆ ಹೋಗಿರಲಿಲ್ಲ. ಫೋಟೋಸ್ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಅಲ್ಲೆಲ್ಲ ಗೇಮ್ಸ್ ಎಲ್ಲ ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೇ ಆಡಬೇಕು ಅನಿಸುತ್ತೆ. ಇನ್ನು ಚಿಕ್ಕ ಮಕ್ಕಳೆಲ್ಲ ಹೋದರೆ ಆಡ್ತಾರೆ ಅವರು. ಸೊ ನಮಗೂ ಹಂಗೇ ಆಡಬೇಕು ಅಂತ ಅನಿಸ್ತು. ಮತ್ತೆ ಲಾಲಿನೇ ಅಲ್ಲಿ ಚೂಸ್ ಮಾಡಿದ್ವಿ. ಚೆನ್ನಾಗಿತ್ತು ಇದನ್ನ ಆಡೋದು. ನನಗೆ ಲಾಲಿ ಅಂದರೆ ತುಂಬಾ ಇಷ್ಟ. ಸೊ ಮತ್ತೆ ಲಾಲಿನೇ ಆಡಿದ್ವಿ.
ಮತ್ತು ಲಾಲಿ ಆಡ್ತಾ ಇದ್ದಂಗೆ ನನ್ನ ಹಸ್ಬೆಂಡ್ಗೆ ಒಂದು ಕಾಲ್ ಬಂತು. ಅಂದರೆ ಅವ್ರು ಸರ್, ಈಗ ನಾವು ಫಂಕ್ಷನ್ಗೆ ಬಂದಿದ್ದೀವಲ್ಲ, ಅವ್ರು ಸರೇ ಕಾಲ್ ಮಾಡಿದ್ರು, ಎಲ್ಲಿ ನೀವು ಕಾಣಿಸ್ತಾನೆ ಇಲ್ವಲ್ಲ ಅಂತ. ನಾವು ಇಲ್ಲಿ ಗೇಮ್ಸ್ ಆಡ್ಕೊಂಡಿದ್ವಿ, ಸೊ ಬರ್ತೀವಿ ಅಂತ ಹೇಳಿ ಬೇಗ ಹೋದ್ವಿ. ಅಲ್ಲೇ ವೈಟ್ ಆ್ಯಂಡ್ ವೈಟಲ್ಲಿ ಇದ್ದಾರಲ್ಲ ಅವರೇ ಸರು, ಯೋಗ ವರ್ಲ್ಡ್ ಫೇಮಸ್ ರಮೇಶ್ ಶೆಟ್ಟಿ, ಡಾಕ್ಟರ್ ರಮೇಶ್ ಶೆಟ್ಟಿ ಅಂತ ಅವರು. ಹಾಗೆ ಮತ್ತೆ ಫಂಕ್ಷನೆಲ್ಲ ಅಟೆಂಡ್ ಆದಮೇಲೆ ಊಟಕ್ಕೆ ಬಂದ್ವಿ, ಊಟ ಮಾಡಿದ್ವಿ. ಅದಾದಮೇಲೆ ಪಾಪು ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಅದು ಫ್ರಾಕ್ ಬಂದು ಅವರೇ ಹೇಳಿ ಮಾಡಿಸಿದ್ದಿದ್ದು. ಅವ್ರ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರ ಸ್ಯಾರಿ ನೋಡಬೇಕಿತ್ತು, ನಂಗೆ ತುಂಬ ಲವ್ ಆಯಿತು ಆ ಸ್ಯಾರಿ ಮೇಲೆ. ಅದಾದಮೇಲೆ ನಾವು ಬೇಗ ಮೈಸೂರಿಗೆ ಹೊರಡಬೇಕಿತ್ತು. ಸೊ ಬಸ್ ಕಾಯ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಕೀ ಕೊಟ್ಟರು ಕಾರ್ದು. ಆ ಕೀಯಲ್ಲಿ ನಾವು ಎಲ್ಲ ಹೊರಟ್ವಿ. ನನ್ನ ಹಸ್ಬೆಂಡ್ ಅಷ್ಟೇ ಬೇಗ 100 ಸ್ಪೀಡ್ ಮೇಲೆ ಓಡಿಸ್ಕೊಂಡು ಬಂದರು, ಬೇಗ ಹೋಗಬೇಕು ಮೈಸೂರಿಗೆ ಅಂತ ಅಂದ್ಬಿಟ್ಟು. ಊಟ ಮಾಡಿದ್ರಿಂದ ಅವರು ಓಡಿಸಿರೋ ಸ್ಪೀಡಿಂದ ನನಗೆ ವಾಮಿಟ್ ಬರೋ ಥರ ಇತ್ತು. ನಾನು ಹಂಗೆ ಮಲ್ಕೊಂಡೇ ಬಿಟ್ಟಿದ್ದೆ. ಆಮೇಲೆ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದು ಅವ್ರನ್ನ ಅಗ್ರಹಾರ ಹತ್ರ ಡ್ರಾಪ್ ಮಾಡಿದ್ವಿ. ಯಾರನ್ನ ಅಂದರೆ ನಮ್ಮ ಸೀಟ್ ಹಿಂದೆ ಕೂತಿದ್ದಾರಲ್ಲ ಅವ್ರನ್ನ ಅಗ್ರಹಾರ ಹತ್ರ ಡ್ರಾಪ್ ಮಾಡಿ ನಾವು ಮತ್ತೆ ಗೋಕುಲಮ್ಗೆ ಹೋಗ್ತಾ ಇದ್ವಿ ಕಾರ್ ಪಾರ್ಕ್ ಮಾಡೋಕ್ಕೆ. ಅವ್ರ ಮನೆ ಹತ್ರ ಕಾರ್ ನಿಲ್ಲಿಸಿ ಕೊಟ್ವಿ, ಅವ್ರನ್ನ ಡ್ರಾಪ್ ಮಾಡಿದ್ವಿ. ಮತ್ತೆ ನಾವು ಬೈಕಲ್ಲಿ ವಾಪಸ್ ಗೋಕುಲಮ್ಗೆ ಹೋಗ್ತಾ ಇದ್ವಿ. ಇವಾಗ ನನಗೆ ಮಿರರ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲಿ ಮಿರರ್ ನೋಡ್ತೀನಿ ಐ ಫಾಲ್ ಇನ್ ಲವ್ ವಿತ್ ಮೀ. ಮಿರರ್ ಅಂದರೆ ನಂಗೆ ತುಂಬ ಇಷ್ಟ. ಮಿರರ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನನ್ನ ಫೇಸ್ ನೋಡ್ಕೊಂಡು ಆಮೇಲೆ ನಾನು ಹೋಗೋದು. ಸೊ ಇಲ್ಲಿ ಮೇಲೆ ಮಿರರ್ ನೋಡಿದೆ, ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಆಮೇಲೆ ಅಮ್ಮ ಕಾಲ್ ಮಾಡಿದ್ರು, ಎಷ್ಟೊತ್ತಾಯಿತು ಇನ್ನೂ ಬಂದಿಲ್ವಲ್ಲ ಅಂತ. ಆಗ ಹೇಳಿದೆ, ಅಮ್ಮ ಬರ್ತಾಯಿದ್ದೀವಿ ಇಲ್ಲೇ ಅಂತ. ಸೊ ಗೋಕುಲಮ್ಗೆ ಬಂದ್ವಿ. ಈಗ ಗಾಡಿ ಪಾರ್ಕ್ ಮಾಡಿ ಅವ್ರ ಮನೆಗೆ ಹೋಗಿ ಕೀ ಇಟ್ಟು ಮತ್ತೆ ವಾಪಸ್ ರಿಟರ್ನ್ ಆದ್ವಿ. ವಾಪಸ್ ಬರುವಾಗ ಹಾಗೆ ಒಂದು ಎಳ್ನೀರು ನೋಡಿದೆ, ಎಳ್ನೀರು ಕುಡಿಬೇಕನ್ನಿಸ್ತು. ಎಳ್ನೀರು ಕೊಡಿಸಿದ್ರು ನನ್ನ ಹಸ್ಬೆಂಡ್, ಅದನ್ನು ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಓಕೆ ಗಾಯ್ಸ್, ಬಾಯ್.